ವಾಟ್ ಈಸ್ ಡಯಾಬಿಟಿಕ್ ರೆಟಿನೋಪತಿ? ಮಧುಮೇಹ ಕಣ್ಣಿನ ಕಾಯಿಲೆ ಅಂದರೆ ಏನು? ಸೊ ರೆಟಿನಾ ಬಂದು ಕಣ್ಣಿನ ಅಕ್ಷಿಪಟಲ ಅಂತ ಹೇಳ್ತೀವಿ. ಈ ಮಧುಮೇಹ ಕಾಯಿಲೆಯಲ್ಲಿ ರೆಟಿನಾ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಏನಾಗುತ್ತೆ? ಮೈಕ್ರೋ ಆಂಜಿಯೋಪತಿ ಅಂತ ಹೇಳ್ತೀವಿ. ಕಣ್ಣಿನ ನರದ ಸ್ಮಾಲ್ ಬ್ಲಡ್ ವೆಸಲ್ಸ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕಣ್ಣಿನ ನರ ಕೇಂದ್ರ ರೆಟಿನಾ ಅಲ್ಲಿ ಫ್ಲೂಯಿಡ್ ತುಂಬಿಕೊಳ್ಳೋ ಚಾನ್ಸಸ್ ಇರೋದ್ರಿಂದ ದೃಷ್ಟಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಇನಿಷಿಯಲಿ ಡಯಾಗ್ನೋಸ್ ಆದಾಗ ಏನೂ ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಸ್ಟೇಜಸ್ಸಲ್ಲಿ ನಾವು ಅದನ್ನು ಕ್ಯಾಟಗರೈಸ್ ಮಾಡ್ಬೋದು. ಈಗ ಮೈಲ್ಡ್ ಡಯಾಬಿಟಿಕ್ ರೆಟಿನೋಪತಿ ಅಂತಂದರೆ ಸ್ಟ್ರಿಕ್ಟಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಪ್ರೋಗ್ರೆಸ್ ಆಗೋದಿಲ್ಲ ಅದು ಮಾಡ್ರೇಟ್ ಅಥವಾ ಸಿವಿಯರ್ ಸ್ಟೇಜಸ್ಗೆ. ಈಗ ಮಾಡ್ರೇಟ್ ಸ್ಟೇಜ್ ಮತ್ತು ಸಿವಿಯರ್ ಸ್ಟೇಜಿಗೆ ಹೋದಾಗ ಅದಕ್ಕೆ ಬೇರೆ ಬೇರೆ ವಿಧದ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ. ಲೇಸರ್ ಚಿಕಿತ್ಸೆ ಆಗಿರ್ಬೋದು, ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡುವಂಥದ್ದಾಗಿರ್ಬೋದು, ಇಂಟ್ರಾವಿಟ್ರಿಯಲ್ VEGF ಇಂಜೆಕ್ಷನ್ ಅಂತ ಹೇಳ್ತೀವಿ. ಅಥವಾ ಅಡ್ವಾನ್ಸ್ಡ್ ಸ್ಟೇಜ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದಾಗ ಅದರಲ್ಲಿ ಕಣ್ಣೊಳಗಡೆನೇ ಬ್ಲೀಡಿಂಗ್, ರಕ್ತಸ್ರಾವ ಆಗಿ ವಿಟ್ರಿಯಸ್ ಹೆಮೊರೇಜ್ ಅನ್ನೋ ಕಾಯಿಲೆ ಬಂದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕವೇ ನಾವು ಅದನ್ನು ಸರಿಪಡಿಸಬೇಕಾಗತ್ತೆ. ಸೊ ಡಯಾಬಿಟಿಕ್ ರೆಟಿನೋಪತಿ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಡಿಟೆಕ್ಟ್ ಮಾಡಿದ್ರೆ ದೃಷ್ಟಿ ಉಳಿಸ್ಕೊಳ್ಬೋದು. ಅಡ್ವಾನ್ಸ್ ಸ್ಟೇಜ್ಗೆ ಹೋಗದಿರೋ ಇರೋ ಥರ ಅದನ್ನು ಪ್ರಿವೆಂಟ್ ಮಾಡ್ಬೋದು.